ಕಥಾಸಕ್ತರಿಗೆಲ್ಲ ಎಂಡ್ಲೆಸ್ ಎಂಟರ್ಟೈನ್ಮೆಂಟ್ಗೆ ಸ್ವಾಗತ. ಕಂತಿನಲ್ಲಿ ಕಥೆಗಳು ಬೈ TNR. ಇಂದಿನಿಂದ ಮಿನಿ ಧಾರಾವಾಹಿ ಬ್ರಹ್ಮಸೂತ್ರ. ಪ್ರೊಫೆಸರ್ ಕಾನಕಾನಹಳ್ಳಿ ರಾಮಚಂದ್ರ ಅವರ ಬಗ್ಗೆ ಅಂತರ್ಜಾಲದಲ್ಲಿ ಬಹಳಷ್ಟು ಮಾಹಿತಿ ದೊರೆಯುತ್ತದೆ. ಇವರು ಅಂತಾರಾಷ್ಟ್ರೀಯ ಖ್ಯಾತಿಯ ಗಣಿತಶಾಸ್ತ್ರಜ್ಞರು. ಇದು ಪ್ರೊಫೆಸರ್ ರಾಮಚಂದ್ರರ ಹೆಸರಿನಲ್ಲಿ ನಾನು ಬರೆದ ಎರಡನೇ ಕಥೆ, ಬ್ರಹ್ಮಸೂತ್ರ. ಈ ಕಥೆಯಲ್ಲಿ ಲಘುಹಾಸ್ಯ, ರೊಮ್ಯಾನ್ಸ್, ಸಸ್ಪೆನ್ಸ್ ನಿರೀಕ್ಷಿಸಬಹುದು. ಎರಡೂ ಸದಭಿರುಚಿಯ ಕಥೆಗಳು ಅವರಿಗೆ ಸಮರ್ಪಣೆ. ಇಲ್ಲಿ ಪ್ರೊಫೆಸರ್ ರಾಮಚಂದ್ರರ ಹೆಸರನ್ನಷ್ಟೇ ಬಳಸಿದ್ದೇನೆ. ಕಥೆ ಕೇವಲ ಕಾಲ್ಪನಿಕ ಮತ್ತು ಮನರಂಜನೆಗಾಗಿ. ಅವರಿಗೂ ಕಥೆಗೂ ಯಾವುದೇ ಸಂಬಂಧವಿಲ್ಲ. ಪ್ರೊಫೆಸರ್ ರಾಮಚಂದ್ರರ ಅತಿ ಮಹತ್ವದ ಸಂಶೋಧನೆಯೊಂದು ಪೂರ್ಣಗೊಂಡಿತ್ತು. ದೇಶವನ್ನೇ ಮಾರಿಬಿಡುವ ಸರ್ಕಾರ ಅಧಿಕಾರದಲ್ಲಿದ್ದು, ಸಂಶೋಧನೆಯ ವಿವರ ಅಪಾತ್ರರ ಕೈಗೆ ಸಿಗಬಾರದೆಂದು ಅವರು ಅದನ್ನು ಪ್ರಕಟಿಸಿರಲಿಲ್ಲ. ಅವರ ಆರೋಗ್ಯ ದಿನದಿಂದ ದಿನಕ್ಕೆ ಹದಗೆಡುತ್ತಿತ್ತು. ಸಂಶೋಧನೆಯ ವಿವರಗಳನ್ನು ಒಂದು ವಿಚಿತ್ರ ಪಾಸ್ವರ್ಡ್ಗಳ ರಕ್ಷಣೆಯಲ್ಲಿಟ್ಟು ಪ್ರೊಫೆಸರ್ ಅವರು ಕಣ್ಣು ಮುಚ್ಚಿದ್ದರು. ದೇಶಭಕ್ತ ಸರ್ಕಾರ ಅಧಿಕಾರಕ್ಕೆ ಬಂದಿತ್ತು. ವಿಜ್ಞಾನ ಕೇಂದ್ರದ ಆಡಳಿತ ಮಂಡಳಿ ಪಾಸ್ವರ್ಡ್ ಅನ್ನು ಬಿಡಿಸಲು ಹೆಣಗುತ್ತಿತ್ತು. ಪಾಸ್ವರ್ಡ್ ಸುತ್ತ ಹೆಣೆದುಕೊಂಡಿದ್ದ ಗೋಜಲುಮಯ ಸನ್ನಿವೇಶ ಬಿಡಿಸಿಕೊಂಡದ್ದು ಹೇಗೆ? ಕುತೂಹಲಭರಿತ ನೀಳ್ಗತೆ. ಕಥೆ ಓದಿ ಕೇಳಿ ಆನಂದಿಸಿ. ಧನ್ಯವಾದಗಳು. ಮಿಸ್ ಲಕ್ಷ್ಮಿ, ಮೆಸಾಚುಸೆಟ್ಸ್, ಅಮೆರಿಕ. ಈಕೆಯ ತಂದೆ ತಮಿಳುನಾಡು ಮೂಲದವರು. 1979-80ರಲ್ಲಿ ರಷ್ಯಾ ಆಕ್ರಮಣದ ಮುನ್ನ ಅಫ್ಘಾನಿಸ್ತಾನದಲ್ಲಿ ನೆಲೆಸಿದ್ದವರು. ರಷ್ಯಾ ದೇಶದ ಆಕ್ರಮಣದ ಪರಿಣಾಮದಿಂದಾಗಿ ಕುಟುಂಬ ಸಮೇತ ಭಾರತಕ್ಕೆ ಹಿಂತಿರುಗಿ ಬರಬೇಕಾದ್ದು ಅನಿವಾರ್ಯವಾಗಿ ಭಾರತದಲ್ಲಿ ಅಂದು ಅತಿ ವೇಗವಾಗಿ ಬೆಳೆಯುತ್ತಿದ್ದ ನಗರವಾದ ಬೆಂಗಳೂರಿನಲ್ಲಿ ಉತ್ತಮ ಉದ್ಯೋಗಾವಕಾಶಗಳು ಸಿಗುವುದೆಂದು ಕುಟುಂಬ ಸಮೇತ ಬೆಂಗಳೂರಿಗೆ ವಲಸೆ ಬಂದಾಕೆ. ಹಲವು ವರ್ಷಗಳ ನಂತರ ಕುಟುಂಬದ ಎಲ್ಲರೂ ಅಮೆರಿಕಾಗೆ ವಲಸೆ ಹೋಗಿ ಅಲ್ಲಿಯೇ ಶಾಶ್ವತವಾಗಿ ನೆಲೆಸಿದವರು. ಮಿಸ್ ಶಾಲಿನಿ, ಸಿಡ್ನಿ, ಆಸ್ಟ್ರೇಲಿಯಾ. ಬೆಂಗಳೂರಿನಲ್ಲೇ ಉದ್ಯೋಗದಲ್ಲಿದ್ದು ಆಸ್ಟ್ರೇಲಿಯಾದಲ್ಲಿ ಕೆಲಸ ಸಿಕ್ಕ ಕಾರಣ ಬೆಂಗಳೂರಿನ ಉದ್ಯೋಗ ಬಿಟ್ಟು ಆಸ್ಟ್ರೇಲಿಯಾದ ಸಿಡ್ನಿ ನಗರದಲ್ಲಿ ನೆಲೆಸಿದಾಕೆ. ಮಿಸ್ ನಿರ್ಮಲಾ, ದೆಹಲಿ, ಇಂಡಿಯಾ. ಈಕೆಯು ಬೆಂಗಳೂರಿನಲ್ಲೇ ಉದ್ಯೋಗದಲ್ಲಿದ್ದು ಸ್ವಿಟ್ಜರ್ಲ್ಯಾಂಡಿನಲ್ಲಿ ಉದ್ಯೋಗ ಸಿಕ್ಕಿತೆಂದು ಬೆಂಗಳೂರು ಬಿಟ್ಟು ಹೋದಾಕೆ. ಹಲವಾರು ದೇಶಗಳನ್ನು ಸುತ್ತಿ ಭಾರತಕ್ಕೇ ಹಿಂದಿರುಗಿ ದೆಹಲಿಯಲ್ಲಿ ನೆಲೆಸಿರುವಾಕೆ. ಮಿಸ್ಟರ್ ಶಿವಶಂಕರ ಶರ್ಮಾ, ಬೆಂಗಳೂರು, ಇಂಡಿಯಾ. ವಿದೇಶಗಳಲ್ಲೆಲ್ಲಿಯೂ ಉದ್ಯೋಗ ಸಿಗದೆ ಸ್ವಲ್ಪ ತೃಪ್ತಿಯಿಂದ ಸ್ವಲ್ಪ ಅತೃಪ್ತಿಯಿಂದ ಇದ್ದಲ್ಲಿಯೇ ಉದ್ಯೋಗ ಮಾಡುತ್ತಾ ಜೀವನ ನಡೆಸಿಕೊಂಡು ಹೋದ ಅಲ್ಪಜೀವಿ. ಇವರಿಗೆ ಹವ್ಯಾಸಗಳು ಹಲವು. ಅದರಲ್ಲಿ ಕಥೆ ಬರೆಯುವುದು, ವಿಶೇಷ ಲೇಖನಗಳನ್ನು ಬರೆಯುವುದು ಇವರ ಪ್ರಿಯವಾದ ಹವ್ಯಾಸ. ಇವರು ಬರೆದ ಕಥೆಗಳು ಅನೇಕವು ಪ್ರಕಟವಾಗಿದೆ. ಸಸ್ಪೆನ್ಸ್ ಕಥೆಗಳನ್ನು ಬರೆಯುವುದು ಇವರಿಗೆ ಪ್ರಿಯವಾದ್ದು. ಇವರ ಜೀವನದಲ್ಲಿ ಕಂಡ ನೈಜ ಜೀವಂತ ಪಾತ್ರಗಳನ್ನೇ ತಮ್ಮ ಕಥೆಗಳ ಪಾತ್ರಗಳನ್ನಾಗಿ ಬಳಸುವುದು ಇವರ ವೈಶಿಷ್ಟ್ಯ. ಇವರ ಅನೇಕ ಕಥೆಗಳು ಇವರಿಗೆ ಬಹುಮಾನಗಳನ್ನು, ಪ್ರಶಸ್ತಿಗಳನ್ನು ತಂದುಕೊಟ್ಟಿವೆ. ಇವರ ಅಕ್ಕನ ಗಂಡ ಒಬ್ಬ ಖ್ಯಾತ ವಿಜ್ಞಾನಿ. ಅವರನ್ನೇ ಒಂದು ಮುಖ್ಯ ಪಾತ್ರ ಮಾಡಿಕೊಂಡು ಬರೆದ ಕಥೆ ರಾಜ್ಯಾದ್ಯಂತ ಖ್ಯಾತಿ ಪಡೆದದ್ದು ಹಳೆ ವಿಚಾರ. ಅದೇ ವಿಜ್ಞಾನಿ ಭಾವನವರಿಗೂ ಮತ್ತು ಈ ಶರ್ಮರಿಗೂ ನಡುವೆ ಎಲ್ಲಿಲ್ಲದ ವಿಶ್ವಾಸ, ಸ್ನೇಹ, ಎಲ್ಲಿಲ್ಲದ ಆತ್ಮೀಯತೆ, ಒಬ್ಬರ ಮೇಲೊಬ್ಬರಿಗೆ ಎಲ್ಲೇ ಇಲ್ಲದ ನಂಬಿಕೆ. ಇದೇ ಸಂಗತಿ ಇಂದಿನ ಕಥೆಯ ಮುಖ್ಯ ಪ್ರಾಣವಾಗಿರುವುದು ಒಂದು ವಿಶೇಷ. ಹೌದು, ಇವರೆಲ್ಲ ಯಾರು? ಈ ಕಥೆಯಲ್ಲಿ ಇವರ ಪಾತ್ರವೇನು? ಇವರೆಲ್ಲರಲ್ಲಿ ಏನಾದರೂ ಸಾಮ್ಯತೆ ಇದೆಯೇ? ಇವರೆಲ್ಲರಿಗೂ ಸಂಬಂಧ ಇದೆಯೇ? ಹೌದಾದರೆ ಏನು ಸಂಬಂಧ? ಹೌದು, ಇವರೆಲ್ಲರಿಗೂ ಒಂದು ಸಂಬಂಧ ಇದೆ, ಸಾಮ್ಯತೆ ಇದೆ. ಇವರೆಲ್ಲರೂ ಈಗ ಅವರವರ ವೃತ್ತಿಗಳಿಂದ ನಿವೃತ್ತರಾಗಿದ್ದಾರೆ.
ಇವರೆಲ್ಲರೂ ಅವರ ಯೌವನದ ದೆಸೆಯಲ್ಲಿ, ಅಂದರೆ ದಶಕಗಳ ಹಿಂದೆ ಸ್ವಲ್ಪ ಕಾಲ ಒಂದೇ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸಿದವರು. ಇದೇ ಅವರ ನಡುವೆ ಇರುವ ಸಾಮಾನ್ಯ ಸಂಗತಿ. ಎಲ್ಲರೂ ಬೇರೆ ಬೇರೆಯಾದ ನಂತರವೂ, ಆರಂಭದಲ್ಲಿ ಪತ್ರಗಳ ಮೂಲಕವೂ, ನಂತರ ಇಮೇಲ್ಗಳ ಮೂಲಕವೂ, ಈಗ ವಾಟ್ಸಪ್ನಲ್ಲೂ ಸಂಪರ್ಕದಲ್ಲಿರುವವರು, ಗಾಢವಾದ ಸ್ನೇಹಭಾವ ಹೊಂದಿರುವವರು, ಅತ್ಯಂತ ಆತ್ಮೀಯರು. ಈ ನಿವೃತ್ತ ವಯಸ್ಸಿನಲ್ಲೂ ಆಗಾಗ್ಗೆ ಕೋಳಿ ಜಗಳವನ್ನೂ ಆಡುವವರು. ಹೀಗೆ ಸುಮಾರು ವರ್ಷಗಳ ಹಿಂದೆ ಶರ್ಮರ ಷಷ್ಠಿಪೂರ್ತಿ ಶಾಂತಿಯ ಶುಭ ಕಾರ್ಯಕ್ಕೆ ಎಲ್ಲರೂ ಬೆಂಗಳೂರಿನಲ್ಲಿ ಸೇರಿದ್ದರು. ಹೊರಗೆ ನೆಲೆಸಿರುವ ಮೂವರು ಮಹಿಳೆಯರು ಬೆಂಗಳೂರಿಗೆ ಏಕಕಾಲಕ್ಕೆ ಬಂದಿದ್ದರು. ದೇಶ ವಿದೇಶಗಳಿಂದ ಬರುವಂತಹ ದೊಡ್ಡ ಕಾರ್ಯವಲ್ಲದಿದ್ದರೂ ಹಾಗೆ ಬರುವಂತಹ ಅತಿ ಮುಖ್ಯವಾದ ಬೇರೆ ಕಾರ್ಯವೊಂದಿತ್ತು. ಷಷ್ಠಿಪೂರ್ತಿ ಶಾಂತಿ ಒಂದು ನೆಪವಾಗಿತ್ತು ಎಂಬುದು ಆ ನಾಲ್ವರಿಗೆ ಮಾತ್ರ ತಿಳಿದಿದ್ದ ವಿಚಾರ. ಅವರೆಲ್ಲರೂ ಒಟ್ಟಿಗೆ ಸೇರಿದ್ದು ಒಂದು ಷಡ್ಯಂತ್ರದ ಭಾಗವಾಗಿತ್ತು ಎಂದು ಹೇಳಬೇಕಿಲ್ಲವಷ್ಟೇ. ಶರ್ಮರ ಕರೆಯ ಮೇರೆಗೆ ಮೂವರು ಮಹಿಳೆಯರು ಬೆಂಗಳೂರಿನಲ್ಲಿ ಭೇಟಿ ಮಾಡಲು ಒಪ್ಪಿದ್ದರು. ಆ 3 ಸಿಡಿಗಳನ್ನು ಈ ಮೂವರು ಮಹಿಳೆಯರ ಹೆಸರಿನಲ್ಲಿರುವ ಇದೇ ದೇಶದೊಳಗಿನ ಬ್ಯಾಂಕ್ಗಳ ಲಾಕರುಗಳಲ್ಲಿ ಸುರಕ್ಷತೆಗಾಗಿ ಇರಿಸುವ ವ್ಯವಸ್ಥೆ ಆಗಬೇಕಿತ್ತು. ಅದಕ್ಕಾಗಿ ಅವರ ಆಗಮನ ಅನಿವಾರ್ಯವಾಗಿತ್ತು. ಆ ಕೆಲಸ ಈಗ ಮುಗಿದಿತ್ತು. ಅಷ್ಟಕ್ಕೂ ಆ ಸಿಡಿಗಳಲ್ಲಿ ಇದ್ದುದಾದರೂ ಏನು? ಒಬ್ಬ ಮಹಾ ಯಶಸ್ವಿ ವಿಜ್ಞಾನಿಯೊಬ್ಬರು ಏನನ್ನೋ ದಾಖಲಿಸಿಟ್ಟು ಅದನ್ನು ಯಾರಿಗೂ ಸುಲಭದಲ್ಲಿ ಸಿಗದಂತೆ ಪಾಸ್ವರ್ಡ್ ಪ್ರೊಟೆಕ್ಷನ್ ಕೊಟ್ಟು ತೀರಿ ಹೋಗಿದ್ದರು. ಅವರು ದಾಖಲಿಸಿಟ್ಟ ರಹಸ್ಯ ತಿಳಿಯಲು ಆ ಫೈಲ್ಗಳನ್ನು ತೆಗೆಯಲು ಇಟ್ಟಿರುವ 9 ಹಂತದ ಪಾಸ್ವರ್ಡ್ಗಳನ್ನು 3 ಭಾಗಗಳಾಗಿ ಮಾಡಿ 3 ಸಿಡಿಗಳಲ್ಲಿಟ್ಟು ಆ 3 ಸಿಡಿಗಳನ್ನು 3 ಬೇರೆ ಬೇರೆ ಬ್ಯಾಂಕ್ ಲಾಕರ್ಗಳಲ್ಲಿ 3 ಬೇರೆ ಬೇರೆ ದೇಶಗಳಲ್ಲಿ ನೆಲೆಸಿರುವ 3 ಭಾರತೀಯ ಮಹಿಳೆಯರ ಸುಪರ್ದಿನಲ್ಲಿರುವುದು ಒಂದು ಮಹತ್ವದ ವಿಚಾರ. ಒಂದು ವಿಚಾರ ಸ್ಪಷ್ಟತೆ ಇರಲಿ, ಆ ಸಿಡಿಗಳಲ್ಲಿರುವುದು ಪಾಸ್ವರ್ಡ್ನ ಕೀಗಳೇ ಹೊರತು ಆ ರಹಸ್ಯದ ಫೈಲ್ಗಳಲ್ಲ. ಇರಲಿ, ನಾಲ್ವರು 60ರ ಆಚೆಗಿದ್ದವರೇ. ಸುರಕ್ಷಿತತೆಯ ದೃಷ್ಟಿಯಿಂದ ಆ ಮೂವರು ಅವರವರ ಲಾಕರುಗಳಿಗೆ ಶರ್ಮರನ್ನೇ ನಾಮಿನಿ ಮಾಡಿದ್ದರು. ಮೂವರಲ್ಲಿ ಯಾರಿಗೆ ಮರಣ ಸಂಭವಿಸಿದರೂ ನಾಮಿನಿ ಆ ಸಿಡಿಯನ್ನು ಹೊರತೆಗೆಯುವ ಅವಕಾಶ ಮಾಡಿಕೊಂಡಿದ್ದರು. ಇದು ಶರ್ಮರ ದೂರದೃಷ್ಟಿಗೆ ಒಂದು ಉದಾಹರಣೆ. ಕತೆಗಾರರಲ್ಲವೇ? ಶರ್ಮರೇ ಮೊದಲು ಸತ್ತರೂ ಆ ಮೂವರು ಇನ್ನೊಬ್ಬ ಸೂಕ್ತ ನಾಮಿನಿಯನ್ನು ನಿಯಮಿಸಬೇಕಿತ್ತು. ಇದು ಅವರಲ್ಲಿ ಆಗಿದ್ದ ಒಪ್ಪಂದ. ಮುಂದೆ ನೋಡೋಣ. ಈಗ ಅಂದರೆ ಷಡ್ಯಂತ್ರದ ಆರಂಭವಾಗಿ ವರ್ಷಗಳ ನಂತರ ಲಾಕರುಗಳಿಂದ ಸಿಡಿಗಳನ್ನು ಹೊರತೆಗೆಯುವ ಸಮಯ ಬಂದಿದೆ ಎಂದೆನಿಸಿತ್ತು ಶರ್ಮರಿಗೆ. ಖುದ್ದಾಗಿ ಬಂದು ಸಿಡಿಗಳನ್ನು ತೆಗೆದುಕೊಡಲು ಮೂವರು ಸ್ನೇಹಿತೆಯರಿಗೆ ಮನವಿ ಮಾಡಿದ್ದರು. ದೇಶದಲ್ಲಿ ರಾಜಕೀಯ ಬದಲಾವಣೆಯ ಗಾಳಿ ಬೀಸಿತ್ತು. ದೇಶವನ್ನೇ ಮಾರುವ ಪಕ್ಷ ಅಧಿಕಾರದಿಂದ ಧೂಳೀಪಟವಾಗಿ ದೇಶ ಕಾಯುವ ಸಿಪಾಯಿಯ ಕೈಗೆ ಆಡಳಿತ ವರ್ಗಾವಣೆಯಾಗಿತ್ತು. ಒಬ್ಬ ವಿಜ್ಞಾನಿಯ ಸಂಶೋಧನೆಯ ಒಂದು ಮಹತ್ವದ ರಹಸ್ಯದ ಫಲ ದೇಶದ ಜನಗಳಿಗೆ ಸಿಗುವ ಕಾಲ ಬಂದಿತ್ತು. ಅದರ ಕೀಲಿ ಕೈ ಆ 3 ಸಿಡಿಗಳಲ್ಲಿ ಅಡಗಿತ್ತು. ಖ್ಯಾತ ವಿಜ್ಞಾನಿ ಪ್ರೊಫೆಸರ್ ರಾಮಚಂದ್ರರವರು ಒಮ್ಮೆ ನಿವೃತ್ತರಾಗಿ ಮತ್ತೆ ಅದೇ ಸಂಸ್ಥೆಯಲ್ಲಿ ಸೇವೆ ಮುಂದುವರೆಸಿದವರು. ಸರ್ಕಾರಿ ಸಂಸ್ಥೆಯಾದರೂ ನಿಯಮಾವಳಿಗಳಲ್ಲಿ ಇಂಥ ವಿಜ್ಞಾನಿಗಳ ಪುನರ್ ನೇಮಕಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಪ್ರೊಫೆಸರ್ ರವರ ನಿಧನದ ವಾರ್ತೆ ಇಡೀ ಸಂಸ್ಥೆಯ ಎಲ್ಲರಿಗೂ ತಡೆದುಕೊಳ್ಳಲಾಗದ ಸುದ್ದಿಯಾಗಿತ್ತು. ಅವರ ವಯಸ್ಸು ಮತ್ತು ಅವರ ಅನಾರೋಗ್ಯದ ಕಾರಣದಿಂದ ಅವರ ನಿಧನ ನಿರೀಕ್ಷಿತವೇ ಆಗಿದ್ದರೂ ಅದನ್ನು ಒಪ್ಪಿಕೊಳ್ಳಲು ಯಾರೂ ಸಿದ್ಧರಿರಲಿಲ್ಲ. ಪ್ರೊಫೆಸರ್ ರವರು ಸಂಸ್ಥೆಯಲ್ಲಿ ಅಷ್ಟು ಜನಪ್ರಿಯರಾಗಿದ್ದರು. ಬಹುಶಃ ಶತ್ರುವೇ ಇಲ್ಲದ ಏಕೈಕ ವ್ಯಕ್ತಿ ಅವರಾಗಿದ್ದರು. ಮೇಲಧಿಕಾರಿಗಳಿಂದಲೂ ಸಹೋದ್ಯೋಗಿಗಳಿಂದಲೂ ಮತ್ತು ಕೈ ಕೆಳಗಿನ ಸಿಬ್ಬಂದಿಗಳಿಂದಲೂ ಸಮಾನ ಗೌರವಕ್ಕೆ ಪಾತ್ರರಾಗಿದ್ದವರು. ಎಂತಹ ವೈಜ್ಞಾನಿಕ ಸಮಸ್ಯೆಗಳಿಗಾದರೂ ಅವರ ಸಲಹೆ ಸೂಚನೆ ಅಗತ್ಯವಾಗಿ ಅತ್ಯಂತ ಪರಿಣಾಮಕಾರಿಯಾಗಿರುತ್ತಿತ್ತು. ಅವರ ಅನೇಕ ಸಂಶೋಧನೆಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಗಳಿಸಿದ್ದವು. ಇವರು ಅಜಾತಶತ್ರು ಎಂದೇ ಲೋಕಕ್ಕೆ ಕಂಡಿದ್ದರೂ ಇವರ ಬಗ್ಗೆ ಈರ್ಷ್ಯೆ ಉಳ್ಳವರೂ ಇವರ ಸುತ್ತಲೇ ಇದ್ದದ್ದು
ಅವರಿಗೆ ಹಾಗೂ ಇನ್ನೂ ಕೆಲವರಿಗೆ ಮಾತ್ರ ತಿಳಿದಿದ್ದ ವಿಚಾರ. ಇವರ ಬಗೆಗಿನ ಈರ್ಷ್ಯೆಯನ್ನು ಮುಕ್ತವಾಗಿ ತೋರಿಸಿಕೊಳ್ಳಲು ಯಾರಿಗೂ ಧೈರ್ಯವಿರಲಿಲ್ಲ. ಈ ವಿಜ್ಞಾನಿಯಿಂದ ಜಗತ್ತು ಇನ್ನೇನೋ ಮಹತ್ತರವಾದುದನ್ನು ನಿರೀಕ್ಷಿಸಿತ್ತು. ಪ್ರಶ್ನಿಸಬಹುದಾದ ಕಾರಣಗಳಿಗೆ ಇವರ ಸುತ್ತಲಿದ್ದ ಇವರ ಹಿತಶತ್ರುಗಳೂ ಅದೇ ನಿರೀಕ್ಷೆಯಲ್ಲಿದ್ದರು. ಈ ಎಲ್ಲ ವಿಚಾರ ಪ್ರೊಫೆಸರ್ ರಾಮಚಂದ್ರ ಅವರಿಗೂ ತಿಳಿದಿತ್ತು. ಜಗತ್ತಿನ ನಿರೀಕ್ಷೆಗೆ ಸಕಾರಾತ್ಮಕವಾಗಿ ಸ್ಪಂದಿಸುತ್ತಿದ್ದಾರೆಂದು ಅವರ ತೀರ ಹತ್ತಿರದ ಮೂಲಗಳಿಂದ ಆಗಾಗ್ಗೆ ಸುದ್ದಿ ಸೋರಿಕೆಯಾಗುತ್ತಿತ್ತು. ನಿಧನಕ್ಕೆ ಹಲವು ವರ್ಷಗಳ ಹಿಂದೆಯೇ ಪ್ರೊಫೆಸರ್ ಅವರು ರಹಸ್ಯವಾಗಿ ಯಾವುದೋ ಸಂಶೋಧನೆಯಲ್ಲಿ ತೊಡಗಿದ್ದರು. ಅವರು ಯಾವಾಗಲೂ ಹಾಗೆಯೇ. ಅವರ ಎಲ್ಲ ಸಂಶೋಧನೆಗಳು ರಹಸ್ಯವಾಗಿಯೇ ನಡೆಯುತ್ತಿದ್ದುದು. ಸಂಸ್ಥೆಯಲ್ಲೂ ಆ ವಿಚಾರವಾಗಿ ಆಗಾಗ್ಗೆ ಚರ್ಚೆಯಾಗುತ್ತಿತ್ತು. ಫಲಿತಾಂಶ ಪ್ರಕಟವಾದ ನಂತರ ಎಲ್ಲರಿಗೂ ಅಚ್ಚರಿ ಕಾದಿರುತ್ತಿತ್ತು. ಎಲ್ಲರೂ ಸಂತೋಷಾಶ್ಚರ್ಯಗಳಿಂದ ಸಂಶೋಧನೆಯ ಫಲಿತಾಂಶವನ್ನು ಸ್ವೀಕರಿಸುತ್ತಿದ್ದರು. ಸರ್ಕಾರದ ಸಂಸ್ಥೆ ಆದರೂ ಇತ್ತೀಚೆಗೆ ಸರ್ಕಾರದ ಇಲಾಖೆಗಳು ಪ್ರೊಫೆಸರ್ ಅವರ ರಹಸ್ಯವನ್ನು ಭೇದಿಸುವ ಸಾಹಸ ಮಾಡಿರಲಿಲ್ಲ. ಹಿಂದೊಮ್ಮೆ ಪ್ರೊಫೆಸರ್ ಅವರ ರಹಸ್ಯವನ್ನು ಭೇದಿಸುವ ಪ್ರಯತ್ನ ಮಾಡಿ ಇಡೀ ಸರ್ಕಾರ ನಗೆಪಾಟಲಿಗೆ ಸಿಕ್ಕಿಕೊಂಡು ಮುಜುಗರಕ್ಕೆ ಒಳಪಟ್ಟ ಪ್ರಸಂಗ ಸಂಬಂಧಪಟ್ಟ ಇಲಾಖೆಗಳು ಮರೆತಿರಲಿಲ್ಲ. ಪ್ರೊಫೆಸರ್ ಅವರ ರಹಸ್ಯ ಸಂಶೋಧನೆಗೆ ಗೌರವ ಕೊಡಬೇಕೆಂದಿಲ್ಲದಿದ್ದರೂ ಅಂತಹ ಸಾಹಸ ಮಾಡಿದರೆ ಪ್ರೊಫೆಸರ್ ಅವರು ಪ್ರತಿತಂತ್ರ ಮಾಡಿ ಚಳ್ಳೆಹಣ್ಣು ತಿನ್ನಿಸುವರೆಂಬ ಭೀತಿಯಿಂದ. ಸಂಸ್ಥೆಯ ಯಾವುದೇ ವಿಜ್ಞಾನಿ ನಿಧನರಾದರೆ ತತ್ಕ್ಷಣವೇ ಸಂಸ್ಥೆಯು ಕಾರ್ಯೋನ್ಮುಖವಾಗಿ ಆ ವಿಜ್ಞಾನಿಯ ಕಚೇರಿ, ಮನೆ ಮತ್ತು ಸಂಬಂಧಿಸಿದ ಎಲ್ಲ ಅಧಿಕೃತ ಕಚೇರಿ ಅಥವಾ ಖಾಸಗಿ ಸ್ಥಳಗಳಲ್ಲಿರಬಹುದಾದ ಯಾವುದೇ ಪುಸ್ತಕ, ಗಣಕಯಂತ್ರ, ಸಿಡಿ, ಡಿವಿಡಿ, ಕಾಗದ ತುಂಡುಗಳೂ ಸೇರಿ ಏನನ್ನೇ ದಾಖಲಿಸಿರಬಹುದಾದ ಯಾವುದೇ ವಸ್ತುವನ್ನು ಸಂಸ್ಥೆಯ ವಶಕ್ಕೆ ತೆಗೆದುಕೊಳ್ಳುವುದು ಸಂಸ್ಥೆಯ ಮತ್ತು ಸರ್ಕಾರದ ಕಟ್ಟಳೆ. ಸಂಸ್ಥೆಯ ಹಿರಿಯ ಅಧಿಕಾರಿಗಳು ಪರಿಶೀಲಿಸಿದ ನಂತರ ವೈಯಕ್ತಿಕ ಎನ್ನಬಹುದಾದ ಪುಸ್ತಕ, ಬರಹ, ದಾಖಲೆಗಳನ್ನು ಮತ್ತು ವಸ್ತುಗಳನ್ನು ಅಂಥ ವಿಜ್ಞಾನಿಯ ವಾರಸುದಾರರಿಗೆ ಮತ್ತು ವಾರಸುದಾರರ ಲಿಖಿತ ಒಪ್ಪಿಗೆಯ ಮೇರೆಗೆ ಮಾತ್ರ ಹೊರಗೆ ಕೊಡಬಹುದಾದ ಕಟ್ಟುನಿಟ್ಟಿನ ನಿಯಮ ಪಾಲಿಸಲಾಗುತ್ತಿತ್ತು. ಸಂಶೋಧನೆಗೆ ಸಂಬಂಧಿಸಿದ ಅಥವಾ ಸಂಸ್ಥೆಯ ಯಾವುದೇ ವಿಷಯಕ್ಕೆ ಸಂಬಂಧಿಸಿದ ವಸ್ತುವಾದರೆ ಅಥವಾ ಬರಹ ದಾಖಲೆಗಳಾಗಿದ್ದರೆ ಯಾವುದೇ ಪೂರ್ಣಗೊಂಡ ಅಥವಾ ಅಪೂರ್ಣಗೊಂಡ ಸಂಶೋಧನೆಯ ದಾಖಲೆ ಅಥವಾ ಯಾವುದೇ ಸುಳಿವು ಇದ್ದರೂ ಅದು ಸಂಸ್ಥೆಯದೇ ಆಸ್ತಿಯಾಗುತ್ತಿತ್ತು. ಪ್ರೊಫೆಸರ್ ರಾಮಚಂದ್ರರ ನಿಧನದ ವಾರ್ತೆ ಕೇಳಿ ಹಲವೇ ನಿಮಿಷಗಳಲ್ಲಿ ಸಂಸ್ಥೆಯ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗದವರು ಪ್ರೊಫೆಸರ್ ಅವರ ನಿವಾಸದಲ್ಲಿ ನೆರೆದಿದ್ದರು. ಕುಟುಂಬಕ್ಕೆ ಸಂತಾಪ ಸೂಚಿಸಲು ಅಲ್ಲ, ಕರ್ತವ್ಯ ನಿರ್ವಹಣೆಗೆ, ಅವರ ವಸ್ತುಗಳನ್ನು ಜಪ್ತಿ ಮಾಡಿ ಮಹಜರ್ ಮಾಡುವ ಕೆಲಸ ನಿರ್ವಹಿಸಲು. ಕುಟುಂಬದವರಿಗೂ ಇದೇನು ತಿಳಿಯದ ವಿಷಯವಾಗಿರಲಿಲ್ಲ. ಹಾಗಾಗಿ ಕುಟುಂಬದವರಿಗೇನು ಇದರಿಂದ ಹೆಚ್ಚಿನ ನೋವಾಗಿರಲಿಲ್ಲ. ಎಷ್ಟಾದರೂ ಕುಟುಂಬದವರು ಸಂಸ್ಥೆಯ ನಿಯಮಾವಳಿಗಳನ್ನು ಚೆನ್ನಾಗಿ ಅರಿತಿದ್ದವರೇ. ಸಾವನ್ನು ನಿರೀಕ್ಷಿಸಿದ್ದರೋ ಎಂಬಂತೆ ನಿಧನಕ್ಕೆ ಒಂದೆರಡು ತಿಂಗಳ ಮುನ್ನ ಈ ವಿಜ್ಞಾನಿಯ ಮತ್ತು ಭಾಮೈದ ಶರ್ಮರ ನಡುವೆ ನಡೆದ ರಹಸ್ಯ ಸಭೆ ಯಾರ ಗಮನವನ್ನು ಸೆಳೆಯುವಂಥದ್ದಾಗಿರಲಿಲ್ಲ. ಏಕೆಂದರೆ ಇವರಿಬ್ಬರ ಭೇಟಿ ಸಾಮಾನ್ಯ ಸಂಗತಿ ಆಗಿತ್ತು. ಇವರು ವಾರಕ್ಕೆರಡು ಮೂರು ಬಾರಿ ಭೇಟಿ ಮಾಡುವವರು. ಭೇಟಿ ಮಾಡಿದಾಗ ಕೋಣೆಯಲ್ಲಿ ಕುಳಿತು ಗಂಟೆಗಟ್ಟಲೆ ಹರಟೆ ಹೊಡೆಯುವುದು ಇವರ ಜೀವನದ ಭಾಗವಾಗಿತ್ತು. ಇವರಿಗೆ ಕಾಫಿ ತಿಂಡಿಗಳನ್ನು ಸರಬರಾಜು ಮಾಡುವುದಕ್ಕಷ್ಟೇ ಇವರ ಪತ್ನಿಗಿದ್ದ ಹೆಚ್ಚಿನ ಪಾತ್ರ. ಇವರ ಹರಟೆಯ ಮಧ್ಯೆ ಇವರಿಬ್ಬರ ಪತ್ನಿಯರು ಸೇರುತ್ತಿದ್ದುದು ಹೌದಾದರೂ ಆಗಾಗ್ಗೆ ಈ ಪುರುಷರಿಬ್ಬರೇ ಗಂಟೆಗಟ್ಟಲೆ ಹರಟೆ ಹೊಡೆಯುತ್ತಿದ್ದುದೂ ಅಷ್ಟೇ ಹೌದು. ಹಾಗಾಗಿ ಇವರಿಬ್ಬರ ಭೇಟಿಯಲ್ಲಿ ಯಾವ ರಹಸ್ಯವನ್ನೂ ಸಂಶಯಿಸುವಂತಿರಲಿಲ್ಲ. ಆದ್ದರಿಂದ ಅವರ ಮಧ್ಯೆ ಒಮ್ಮೆ ನಡೆದ ನಿಜದ ರಹಸ್ಯ ಭೇಟಿಯು ಯಾರ ಗಮನವನ್ನು ಸೆಳೆದಿರಲಿಲ್ಲ. ಅದು ಅವರಿಬ್ಬರ ನಡುವಿನ ಒಂದು ನಿತ್ಯದ ನಡವಳಿಕೆಯಂತಾಗಿತ್ತು. ಈ ಕಥಾ ಸರಣಿ ನಿಮಗೆ ಇಷ್ಟವಾದಲ್ಲಿ ದಯಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಈ ಕಥೆಗಳನ್ನು ರವಾನೆ ಮಾಡಿ ಹಾಗೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಎಂದು ಮನವಿ. ಧನ್ಯವಾದಗಳು.